ಮೋಕ್ಷ ಮಾರ್ಗದಲ್ಲಿ ನಡೆಸುವುದೆಮ್ಮನು ದರ್ಶನವು. ಏಕಚಿತ್ತದಿ ಮೋಕ್ಷ ಮಾರ್ಗದಲ್ಲಿ ನಡೆಸುವುದೆಮ್ಮನು ದರ್ಶನವು. ಸಮ್ಯಕ್ ಜ್ಞಾನವ ನಾವು ಪಡೆಯಲು ಮೊದಲ ಮೆಟ್ಟಿಲೇ ದರ್ಶನವು. ಮೊದಲ ಮೆಟ್ಟಿಲೇ ದರ್ಶನವು. ಸಮ್ಯಕ್ ದರ್ಶನ, ಸಮ್ಯಕ್ ದರ್ಶನ, ಸಮ್ಯಕ್ ದರ್ಶನ, ಸಮ್ಯಕ್ ದರ್ಶನ. ಪಾಪಕೂಪದಿಮ್ಮೇಲೆತ್ತೆಮ್ಮನು ಹೊರಗಿಣುಕಿಸುವುದು ದರ್ಶನವು. ಪಾಪಕೂಪದಿಮ್ಮೇಲೆತ್ತೆಮ್ಮನು ಹೊರಗಿಣುಕಿಸುವುದು ದರ್ಶನವು. ಇಂದ್ರಿಯ ಸುಖದಿಂದ ತೀಂದ್ರಿಯದೆಡೆ ಒಯ್ಯುವುದೆಮ್ಮನು ದರ್ಶನವು. ಒಯ್ಯುವುದೆಮ್ಮನು ದರ್ಶನವು. ಸಮ್ಯಕ್ ದರ್ಶನ, ಸಮ್ಯಕ್ ದರ್ಶನ, ಸಮ್ಯಕ್ ದರ್ಶನ, ಸಮ್ಯಕ್ ದರ್ಶನ. ಪ್ರಿಯ ವೀಕ್ಷಕರೇ, ಪ್ರತಿ ಭಾನುವಾರ ಬೆಳಗ್ಗೆ ಚಂದನ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿರುವ ರತ್ನತ್ರಯ ಕಾರ್ಯಕ್ರಮವನ್ನು ವೀಕ್ಷಿಸುತ್ತಿರುವ ತಮ್ಮೆಲ್ಲರಿಗೂ ಹೃತ್ಪೂರ್ವಕವಾದ ಸುಸ್ವಾಗತ. ಶ್ರೀ ಜ್ವಾಲಾಮಾಲಿನಿ ಮಹಿಳಾ ಸಮಾಜ ಮಂಡ್ಯ ಇವರ ನೇತೃತ್ವದಲ್ಲಿ ಶ್ರೀ ಅನಂತನಾಥ ಸ್ವಾಮಿ ದಿಗಂಬರ ಜೈನ ಸಮಾಜ ಮತ್ತು ಯುವ ಮಂಡಳಿಯವರ ಸಹಯೋಗದೊಂದಿಗೆ ಮಾತೃಶ್ರೀ ಹೇಮಾವತಿ ಹೆಗ್ಗಡೆಯವರ ಆಶೀರ್ವಾದದೊಂದಿಗೆ ಅಖಿಲ ಕರ್ನಾಟಕ ಜೈನ ಮಹಿಳಾ ಒಕ್ಕೂಟದ 3ನೇ ವಲಯ ಸಮ್ಮೇಳನ ಮತ್ತು ಕಾರ್ಯಕಾರಿ ಸಮಿತಿ ಸಭೆ ಮಂಡ್ಯದ ಶ್ರೀ ಮಹಾವೀರ ಜೈನ ಭವನದಲ್ಲಿ ಸಾಂಸ್ಕೃತಿಕ ಮತ್ತು ಸಾಹಿತ್ಯಿಕ ಕಾರ್ಯಕ್ರಮಗಳು ಜರುಗಿದವು. ಪುಷ್ಪಾಂಜಲಿಯ ಮೂಲಕ ಭರತನಾಟ್ಯದ ಪ್ರದರ್ಶನ. ಉದ್ಘಾಟನೆ ಮಾಡಿದಂತ ಶ್ರೀಮತಿ ಮಧುಶ್ರೀ ಜಿಲ್ಲಾಧಿಕಾರಿಗಳು ಅಲ್ಪಸಂಖ್ಯಾತರ ಅಭಿವೃದ್ಧಿ ಇಲಾಖೆ ಮಂಡ್ಯ ಇವರು ನಮ್ಮ ಕಾರ್ಯಕ್ರಮದ ಉದ್ಘಾಟನೆ ನುಡಿಯನ್ನು ಹಾಗೂ ತ್ಯಾಗ ನಿರ್ವಹಣೆಯ ಬಗ್ಗೆ ನಮ್ಮಲ್ಲಿ ಅರಿವು ಮೂಡಿಸಬೇಕಾಗಿ ಕೇಳ್ಕೊಳ್ತಾರೆ. ಜೈನ ಸಮಾಜ ಅದು ಈ ಒಂದು ದೇಶಕ್ಕೆ, ಈ ಒಂದು ಸಮಾಜಕ್ಕೆ ಅತ್ಯಂತ ದೊಡ್ಡದಾದಂತಹ ಕೊಡುಗೆ. ಅದನ್ನ ಬರೀ ಮಾತಿನಲ್ಲಿ ಹೇಳಲಿಕ್ಕೆ ಸಾಲಲ್ಲ. ಅದಕ್ಕೋಸ್ಕರ ಕುರುಹುಗಳನ್ನ ಬಿಟ್ಟೋಗಿರುವಂತಹ ಎಷ್ಟೊಂದು ಕುರುಹುಗಳು ನಮ್ಮ ಈ ಒಂದು ಸಮಾಜದಲ್ಲಿ ನೋಡ್ತಾ ಇದೀವಿ. ಮುಖ್ಯವಾಗಿ ನಾನು ಹೇಳೋದಾದ್ರೆ, ನಾನೊಬ್ಬ ಸಾಹಿತ್ಯದ ಸ್ಟೂಡೆಂಟು. ನಾನು MA ಇನ್ ಕನ್ನಡ ಮಾಡಿದ್ದೀನಿ. ಕನ್ನಡ ಕ್ಷೇತ್ರದಲ್ಲಿ
ಅದರಲ್ಲೂ ಅಗಾಧವಾಗಿ ಜೈನ ಕ್ಷೇತ್ರದ ಕೊಡುಗೆ ಅತ್ಯಂತ ಅದನ್ನ ವರ್ಣಿಸ್ಲಿಕ್ಕೆ ಸಾಧ್ಯ ಇಲ್ಲ. ಸಾಹಿತ್ಯ ಕ್ಷೇತ್ರಕ್ಕೆ ನಾವು ತ್ರಿವಳಿ ರತ್ನಗಳು ಅಂತೇಳಿ ಏನು ಕರಿತೀವಿ, ರತ್ನ, ಹೊನ್ನ ಮತ್ತೆ ಪಂಪ, ಇವರ ಕೊಡುಗೆಗಳು ತುಂಬಾ ಅಮೂಲ್ಯವಾದದ್ದು. ಜೈನ ಮುನಿಗಳೆಲ್ಲ ಬಂದಿದ್ದಾರೆ, ಅವರ ಆಹಾರ ಕ್ರಮ ಏನಿದೆ ಅದೆಲ್ಲವೂ ನಡೀತಾ ಇದೆ, ಎಲ್ಲವೂ ತಂತಾನೆ ನಡೆದೋಗಿತ್ತು. ಹೇಗಿದೆ ಸಾಧ್ಯ ಅಂತ ಹೇಳಿದ್ರೆ ಅವಾಗ ಹೇಳಿದ್ರು, ನಮ್ಮ ವಿನಯ್ ಅವ್ರು ಹೇಳಿದ್ರು, ಮೇಡಮ್ ಅದು ಒಂದು ನಮಗೆ ಪುಣ್ಯದ ಕಾರ್ಯ. ಜೈನ ಮುನಿಗಳಿಗೆ ಆಹಾರವನ್ನ ಕೊಡ್ಲಿಕ್ಕೆ ತಾಮುಂದು ಅಂತೇಳಿ ಲಕ್ಷಾಂತರ ಜನ ಮುಂದೆ ಬರ್ತಾರೆ. ಅದನ್ನ ಅದ ಅವಕಾಶ ಸಿಕ್ಕಿದ್ರೆ ಯಾರು ಕೂಡ ಬಿಟ್ಕೊಡಲ್ಲ. ಹಾಗಾಗಿ ಎಲ್ಲವೂ ಕೂಡ ತಯಾರಿ ಆಗೋಗಿದೆ ಮೇಡಮ್ ಅಂತೇಳಿ. ನಿಜವಾಗ್ಲೂ ಆ ಒಂದು ವಿಧಾನಗಳು, ಆ ರೀತಿ ರಿವಾಜುಗಳನ್ನ ನೋಡಿದಾಗ ತುಂಬಾ ಖುಷಿ ಆಗುತ್ತೆ. ನಿಜವಾಗ್ಲೂ ಈಗಿನ ಕಾಲದಲ್ಲಿ ಇಂತಹ ಕಟ್ಟುಪಾಡುಗಳನ್ನ ಹಿರಿಯರು ನಮಗೆ ಹಾಕೊಟ್ಟಿರುವಂತಹ ಮಾರ್ಗಗಳನ್ನ ಪಾಲನೆ ಮಾಡೋದಿದೆಯಲ್ಲ, ಅದು ಅಷ್ಟು ಸುಲಭದ ಮಾರ್ಗಗಳಲ್ಲ. ಅದನ್ನ ನಾವು ನಡ್ಸ್ಕೊಂಡು ಬರ್ತಾ ಇದೀವಿ ಅಂತ ಹೇಳಿದ್ರೆ ನಿಜವಾಗ್ಲೂ ಅದು ನಮಗೆ ಏನೋ ಈ ಒಂದು ಸಮಾಜದ ಒಂದು ಪುಣ್ಯದ ಕಾರ್ಯ ಅಂತ ಹೇಳಿ ಹೇಳ್ಬೋದು. ಏನು ಇಲ್ಲದವರು ಇದ್ದಾರೆ ಅಂತವರಿಗೆ ಈ ಒಂದು ಯೋಜನೆಗಳನ್ನ ಮುಟ್ಟಿಸುವಂತಹ ನಿಟ್ಟಿನಲ್ಲಿ ಈ ಸಮಾಜಗಳು ಕಾರ್ಯಪ್ರವೃತ್ತರಾಗಬೇಕು ಅಂತ ಕೇಳ್ಕೊಳ್ತಾ, ನಮ್ಮ ಇಲಾಖೆಯಿಂದ ಹಲವಾರು ಯೋಜನೆಗಳಿದೆ. ಸ್ಕಾಲರ್ಶಿಪ್ ಆಗಿರ್ಬೋದು, ವಿದ್ಯಾರ್ಥಿಗಳಿಗೆ 1ನೇ ತರಗತಿಯಿಂದ ಹಿಡಿದು ಅಪ್ ಟು PhD ವರೆಗೆ ಹೋಗ್ಲಿಕ್ಕೆ, ಮತ್ತೆ ಹೊರದೇಶಗಳಿಗೆ ಹೋಗಿ ಪದವಿಯನ್ನ ಪಡ್ಕೊಂಡು ಬರ್ಲಿಕ್ಕೆ ಹಲವಾರು ಸ್ಕಾಲರ್ಶಿಪ್ ಯೋಜನೆಗಳು ನಮ್ಮ ಇಲಾಖೆಯಿಂದ ವತಿಯಿಂದ ನಾವು ಕೊಡ್ತಾ ಇದ್ದೀವಿ. ಅದಲ್ಲದೆ ಸಮಾಜವನ್ನ ಕಟ್ಟುವಂತಹ ಮಾರ್ಗಗಳಲ್ಲಿ, ಸಮಾಜವನ್ನ ಮುಂದುವರಿಸುವಂತಹ ಮಾರ್ಗಗಳಲ್ಲಿ ನಿಮ್ಮ ಒಂದು ಸಮಾಜಕ್ಕೆ ಏನೋ ನಿಮ್ಮ ಒಂದು ಬಸದಿಗಳೇನಿದೆ ಅವುಗಳನ್ನ ಜೀರ್ಣೋದ್ಧಾರವನ್ನ ಮಾಡುವಂತ ಕೆಲಸಗಳಾಗಿರ್ಬೋದು, ನಿಮ್ಮ ಒಂದು ಸಮಾಜಕ್ಕೆ ಕಮ್ಯುನಿಟಿ ಹಾಲ್ಗಳನ್ನ ಕಟ್ಕೊಡುವಂತಹ ಕಾರ್ಯಗಳಾಗಿರ್ಬೋದು, ಇವೆಲ್ಲವನ್ನ ನಮ್ಮ ಇಲಾಖೆಯ ವತಿಯಿಂದ ನಾವು ಮಾಡ್ತಾ ಬರ್ತಾ ಇದೀವಿ. ಆ ಯೋಜನೆಗಳನ್ನ ನೀವು ದಯಮಾಡಿ ಎಲ್ಲರೂ ಕೂಡ ಬಳಸ್ಕೊಳ್ಳಿ ಅಂತ ಹೇಳ್ತಾ, ಅದಲ್ಲದೆ ಈ ವರ್ಷ ಒಂದು ಹೊಸ ಯೋಜನೆಯನ್ನ ಸರ್ಕಾರ ಜಾರಿಗೆ ತಂದಿದೆ. ಸರಳ ವಿವಾಹ ಅಂತೇಳಿ, ಸರಳವಾಗಿ ಸಾಮೂಹಿಕವಾಗಿ ವಿವಾಹವಾಗ್ತಕ್ಕಂತಹ ದಂಪತಿಗಳಿಗೆ, ನವಜೋಡಿಗಳಿಗೆ ಇಲಾಖೆಯ ವತಿಯಿಂದ, ಸರ್ಕಾರದ ವತಿಯಿಂದ ತಲಾ ಜೋಡಿಗೆ 50,000 ಬಹುಮಾನವಾಗಿ ಒಂದು ಉಡುಗೊರೆಯಾಗಿ ಸರ್ಕಾರ ಕೊಡ್ತಾ ಇದೆ. ಈ ಯೋಜನೆಗಳನ್ನ ಸಾಧ್ಯ ಆದಷ್ಟು ನಿಮ್ಮ ಸಮುದಾಯದವರು ಕೂಡ ಬಳಸ್ಕೊಳ್ಳಿ ಅಂತ ಕೇಳ್ಕೊಳ್ತಾ, ಈ ಸಮಾಜದ ಎಲ್ಲ ಸದಸ್ಯರಿಗೆ ಹಾಗೂ ಅಧ್ಯಕ್ಷರಿಗೆ, ಉಪಾಧ್ಯಕ್ಷರಿಗೆ ಎಲ್ಲರಿಗೂ ಒಂದು ನಾನು ನಮಸ್ಕರಿಸ್ತಾ ನನ್ನ ಮಾತುಗಳನ್ನ ಮುಗಿಸ್ತೇನೆ. ಥ್ಯಾಂಕ್ ಯು. ನಮ್ಮ ಪುಟಾಣಿ ಸುಪ್ರಜ್ಞ. ನಗರಿಯ ಮಹಾಮಂಡಲೇಶ್ವರಿ, ಸಾಳುವ ವಂಶದ ಕೊನೆಯ ಕರಿಮನಸ್ಸಿನ ರಾಣಿ. ನಿಮ್ಮ ಅವರ ಗುರುತಿಸಲಾಗಿಲ್ಲ. ಎಲ್ಲರಿಗೇನ ಬಂದರೆ 15ನೇ ಶತಮಾನದಲ್ಲಿ 54 ವರ್ಷಗಳ ಕಾಲ ಆಳಿದ ನಾನು ಗೋವಾದಿಂದ ಕಾರವಾರದವರೆಗಿನ ಭೂಮಿಯ ಪಾಲಕರು. ಪಂಚಾಮೃತದ ನನ್ನ ಶ್ರದ್ಧೆಯಾಗಿದೆ ವಿನಃ ನನ್ನ ದುರ್ಬಲತೆಯಲ್ಲ. 1859 ಹಾಗೂ 70ರಲ್ಲಿ ಪೋರ್ಚುಗೀಸರನ್ನು 2 ಬಾರಿ ಧೂಳೀಕರಣ ಮಾಡಿ ಬಟ್ಟಲ ಹಾಗೂ ವಸ್ತುಗಳನ್ನು ವ್ಯಾಪಾರಕ್ಕಾಗಿ ಮುಕ್ತಗೊಳಿಸಿದರು. ದಾಲ್ಚಿನ್ನಿ, ಕರಿಮೆಣಸು, ಗಂಧದ ಚಕ್ಕೆಗಳು ಹಾಗೂ ಬೆಳ್ಳಿ ಇವೆಲ್ಲ ನನ್ನ ಆಡಳಿತದಲ್ಲಿ ಸಾಗರದ ಕೆಲಸಾಗಿತ್ತು. ನೀಚಾನ್ಕೋಟದಲ್ಲಿಯ ಕಾರ್ಕಳದ ಚತುರ್ಮುಖ ವಸತಿ, ಇದೆಲ್ಲ ನಾನು ನನ್ನ ಜನರಿಗೆ, ನನ್ನ ಧರ್ಮಕ್ಕೆ ಮಾಡಿದ ಸಮರ್ಪಣೆ. ನಾನು ನಿಮ್ಮ ಮಹಾರಾಣಿ ಚನ್ನ ಧೈರ್ಯವಾಗಿ. ನಾವು ವಿದ್ಯಾರ್ಥಿ ವೇತನ ಸ್ಕಾಲರ್ಶಿಪ್ ಬಗ್ಗೆ ಒಂದು ಮಾಹಿತಿ ಕೊಡ್ತಾ ಇದ್ದೀನಿ. ತಮ್ಗೆಲ್ಲ ತಿಳಿದಿರುತ್ತಿರೋ ವಿಚಾರ ಅದು, ಆದ್ರೂ ಒಂದು ಸಂಕ್ಷಿಪ್ತವಾಗಿ ಒಂದು ಮಾಹಿತಿ ಕೊಡ್ತಾ ಇದ್ದೀನಿ. ಏನಂದ್ರೆ ನಮ್ಮಲ್ಲಿ 4 ತರ ವಿಧ ಸ್ಕಾಲರ್ಶಿಪ್ ಕೊಡ್ತಾ ಇದೀವಿ ಮಕ್ಕಳುಗಳಿಗೆ. ಅಂದ್ರೆ ಒಂದು ಪ್ರೀ ಮೆಟ್ರಿಕ್, ಇನ್ನೊಂದು ಪೋಸ್ಟ್ ಮೆಟ್ರಿಕ್, ಮತ್ತೊಂದು ಮೆರಿಟ್ ಕಮಿನ್ಸ್, ಹಾಗೆ ವಿದೇಶದಲ್ಲಿ ವ್ಯಾಸಂಗ ಮಾಡ್ತಕ್ಕಂಥ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನ. 4 ತರದ ವಿದ್ಯಾರ್ಥಿ ವೇತನ ಕೊಡ್ತಾ ಇದೀವಿ. ಅದರಲ್ಲಿ ಮೆಟ್ರಿಕ್ ಕೊಡುವ ವಿದ್ಯಾರ್ಥಿ ವೇತನ ಅಂದ್ರೆ 1ನೇ ಕ್ಲಾಸಿಂದ 8ನೇ ಕ್ಲಾಸ್ ಮಕ್ಕಳಿಗೆ ಮೆಟ್ರಿಕ್ ಕೊಡುವ ವಿದ್ಯಾರ್ಥಿ ವೇತನ ಕೊಡ್ತಾ ಇದೀವಿ. ಅವರಿಗೆ 1,000ದಿಂದ 3,500ವರೆಗೂ ಅಮೌಂಟ್ ಸಿಗ್ತಾ ಇದೆ. ಅವರಿಗೆ ಸ್ಕಾಲರ್ಶಿಪ್ ಆಗೋದಕ್ಕೆ ಏನು ಎಲಿಜಿಬಲ್ ಬೇಕು ಅಂತ ಹೇಳಿದ್ರೆ
ಅವರ ಕುಟುಂಬದ ವಾರ್ಷಿಕ ಆದಾಯ 1 ಲಕ್ಷ ಒಳಗಡೆ ಇರಬೇಕು. ಮತ್ತೆ ಅವರು ಇದರಲ್ಲಿ 50% ಮೇಲ್ಗಡೆ ಮಾರ್ಕ್ಸ್ ಕಾರ್ಡ್ ಇರ್ಬೇಕು. ಅವ್ರಿಗೆ ಪ್ರಿ ಮೆಟ್ರಿಕ್ ವಿದ್ಯಾರ್ಥಿಗಳಿಗೆ 1 ರಿಂದ 8ನೇ ಕ್ಲಾಸ್ ಮಕ್ಕಳಿಗೆ ಮಾತ್ರ, 9, 10ಕ್ಕೆ ಇಲ್ಲ. PUC ಮೇಲ್ಪಟ್ಟು ಎಲ್ಲಾ ಡಿಗ್ರಿ ಅಂದ್ರೆ BA, BSc, BCom, PUC ಎಲ್ಲ ಎನಿ ಡಿಗ್ರಿ ಮಕ್ಕಳುಗಳಿಗೆ 3,000ರಿಂದ 10,000ವರೆಗೆ ಸ್ಕಾಲರ್ಶಿಪ್ ಕೊಡ್ತಾ ಇದೀವಿ. ಅವರಿಗೆ ಎಲಿಜಿಬಲ್ ಏನಿದೆ ಅಂದ್ರೆ ಆ ಮಕ್ಕಳು 2 ಲಕ್ಷ ಇನ್ಕಮ್ ಒಳಗಡೆ ಇರಬೇಕು ವಾರ್ಷಿಕ ಆದಾಯ ಮಕ್ಕಳುಗಳಿಗೆ. ಮತ್ತೆ ಡಿಗ್ರಿ ಓದ್ತಾ ಇದ್ದ ಮಕ್ಕಳು ಹಿಂದಿನ ವರ್ಷದ ಕೋರ್ಸ್ ಅಲ್ಲಿ ಎಲ್ಲಾ ಪಾಸ್ ಆಗಿರ್ಬೇಕು, 2 ಸೆಮಿಸ್ಟರ್ ಎಲ್ಲ ಕಂಪ್ಲೀಟ್ ಆಗಿರ್ಬೇಕು, ಅಗ್ರಿಗೇಟ್ ಮಾರ್ಕ್ಸ್ ಕಾರ್ಡ್ ಹಾಕಿರ್ಬೇಕು. ಅವರು ಅಂತವರಿಗೆ ಸ್ಕಾಲರ್ಶಿಪ್ ಕೊಡ್ತಾ ಇದೆ. ಮತ್ತೆ ಮೆರಿಟ್ ಕಮಿಷನ್ ವಿದ್ಯಾರ್ಥಿ ವೇತನ ಮಕ್ಕಳು ಅಂತಂದ್ರೆ ಪ್ರೊಫೆಷನಲ್ ಕೋರ್ಸ್ ಮತ್ತೆ ಇದ್ ಮಾಡ್ತಾರಂತ ಇಂಜಿನಿಯರ್, ಮೆಡಿಕಲ್ ಕಾಲೇಜ್ ಓದ್ತಾ ಇದ್ದ ಮಕ್ಕಳುಗಳಿಗೆ ನಾವು ಸ್ಕಾಲರ್ಶಿಪ್ ಕೊಡ್ತಾ ಇದೀವಿ. ಅವ್ರಿಗೆ ಏನಂದ್ರೆ ಅವ್ರಿಗೆ ಫೀಸ್ ರಿಯಂಬರ್ಸ್ಮೆಂಟ್ ಅಂತ ಒಂದ್ ಬರುತ್ತೆ, ವಿದ್ಯಾರ್ಥಿ ವೇತನ ಅಂತ ಒಂದು ಬರುತ್ತೆ. ವಿದ್ಯಾರ್ಥಿ ವೇತನಕ್ಕೆ ಅವ್ರಿಗೆ 25,000 ವಿದ್ಯಾರ್ಥಿ ವೇತನ ಬರುತ್ತೆ. ಅವ್ರಿಗೆ ಫೀಸ್ ರಿಯಂಬರ್ಸ್ಮೆಂಟ್ ಅಂದ್ರೆ ಈಗ 25,000 ರೂಪಾಯಿ ಮೇಲ್ಪಟ್ಟು ಅವ್ರೇನೋ ಫೀಸ್ ಕಟ್ಟಿದ್ರೆ ಅಂತ ಮಕ್ಕಳಿಗೆ ಅವ್ರು ಎಷ್ಟು ಕಟ್ಟಿದ್ರೆ, ಈಗ 1 ಲಕ್ಷ ಕಟ್ಟಿದ್ರೆ 1 ಲಕ್ಷನ ದುಡ್ಡು ವಾಪಸ್ ಬರುತ್ತೆ. ಆತರ ಫೀ ರಿಯಂಬರ್ಸ್ಮೆಂಟ್ ಅವ್ರಿಗೆ ಈಗ 3-4 ವರ್ಷದಿಂದ ಕೊಡ್ತಾ ಇದೀವಿ ನಾವು. ಅಂತ ಮಕ್ಕಳುಗಳು ಇದ್ರೆ ಅವ್ರಿಗೆ ಮೆರಿಟ್ ಕಮಿಷನ್ ವಿದ್ಯಾರ್ಥಿ ವೇತನ ಅಂತ ಹೇಳಿ ಕೊಡ್ತಾ ಇದೀವಿ. ಅವ್ರಿಗೆ ಕುಟುಂಬದ ವಾರ್ಷಿಕ ಆದಾಯ 7 ಲಕ್ಷ ಒಳಗೆ ಇರಬೇಕು. ಅಂತ ಮಕ್ಕಳು ಎಲಿಜಿಬಲ್ ಆಗ್ತಾರೆ. ಎಲ್ಲ ಗಣ್ಯರಿಗೂ ಧನ್ಯವಾದಗಳು. ಗಣನೀಯ ಆಲಿಕ ಸುಯೋಗ್ಯ ಮತ್ತೆ ಮಾತಾಜಿಯವರು ಕಲ್ಕತ್ತಾದಲ್ಲಿ ತಮ್ಮ ಚಾತುರ್ಮಾಸವನ್ನು ಮುಗಿಸಿ ಮಂಡ್ಯ ಕಡೆ ಪ್ರಯಾಣ ಮಾಡಿ ಈಗ ನಮ್ಮ ಸಮಾಜಕ್ಕೆ ಅವರ ಪ್ರವಚನವನ್ನು ನೀಡಲು ಬರ್ತಾ ಇದ್ದಾರೆ. यदि आप खड़े हैं आपके दोनों हाथ पीछे होना चाहिए, बैठे हैं तो आपके ऊपर हाथ रख के नमोकार मंत्र पढ़ना चाहिए. सही विधा नमोकार मंत्र पढ़ने का स्वाक्षोस्वास प्रतिमा होती है. स्वाक्षोस्वास मतलब कोई हंसाना पे श्वास लो, सिद्धाना पे श्वास छोड़ो, आईआना पे श्वास लो, वो अच्छा आना पे श्वास छोड़ो, नमो लोहे पे और सवसामना पे छोड़ो. तो बड़े लोग क्या आए मंदिर में भगवान से प्रार्थना करने के लिए कि भगवान हमारा जो परिवार है वो स्वस्थ और तंदुरुस्त हो. तो छोटे लोग क्या आए इधर भगवान से प्रार्थना करने के लिए कि भगवान मेरे को डॉक्टर बन जाए, भगवान है ना. तो पूछते भगवान से कि भगवान मैंने एग्जाम में कुछ नहीं पढ़ा है, पास जरूर करवा देना, है ना बच्चों. विद्या महत्वपूर्ण है. भगवान में विश्वास रख के कठिन परिश्रम से पढ़ना चाहिए, तभी आप लोग सफल होंगे. ರತ್ನತ್ರಯದ ವೀಕ್ಷಕರಿಗೆಲ್ಲ ವಂದನೆಗಳು. ಕ್ಷುಲ್ಲಕ ಜಿನೇಂದ್ರ ವರ್ಣಿ ಅವರ ಜೈನೇಂದ್ರ ಸಿದ್ಧಾಂತ ಕೋಶವನ್ನು ಕನ್ನಡಕ್ಕೆ ವಿದುಷಿ ಕೌಸಲ್ಯ ಧರಣೇಂದ್ರ ಮತ್ತು ಡಾಕ್ಟರ್ ಸರಸ್ವತಿ ವಿಜಯ್ ಕುಮಾರ್ ಅವರು ಅನುವಾದಿಸಿದ್ದಾರೆ. ಶ್ರೀ ಕನಕಗಿರಿ ಪ್ರಕಾಶನದಿಂದ ಪ್ರಕಾಶಿತವಾದ ಜೈನ ಸಿದ್ಧಾಂತ ಕೋಶ ಬಹಳ ಅತ್ಯಮೂಲ್ಯವಾದಂತಹ ಕೃತಿ. ಜೈನ ಪಾರಿಭಾಷಿಕ ಶಬ್ದಗಳನ್ನು ಸುಲಭವಾಗಿ ಅರ್ಥೈಸುವಂತಹ ಅತ್ಯಮೂಲ್ಯವಾದಂತಹ ಕೃತಿ. ಇದರ ಪ್ರಧಾನ ಸಂಪಾದಕರು ಪರಮ ಪೂಜ್ಯ ಸ್ವಸ್ತಿ ಶ್ರೀ ಭುವನಕೀರ್ತಿ ಭಟ್ಟಾರಕ ಸ್ವಾಮೀಜಿ, ಜೈನ ಮಠ, ಶ್ರೀ ಕ್ಷೇತ್ರ ಕನಕಗಿರಿ. ಕನ್ನಡ ಅನುವಾದ ಮತ್ತು ಸಂಪಾದನೆ ವಿದುಷಿ ಕೌಸಲ್ಯ ಧರಣೇಂದ್ರ ಮತ್ತು ಡಾಕ್ಟರ್ ಸರಸ್ವತಿ ವಿಜಯ್ ಕುಮಾರ್. ಜೈನ ಸಿದ್ಧಾಂತದ ಕ್ಲಿಷ್ಟ ಪದಗಳನ್ನು ಸರಳವಾಗಿ ಅರ್ಥೈಸುವ ಜೈನ ಸಿದ್ಧಾಂತ ಕೋಶ ಈಗ 7 ಸಂಪುಟಗಳಲ್ಲಿ ಲಭ್ಯವಿದೆ. ಮೊದಲ 4 ಸಂಪುಟಗಳ ಬೆಲೆ 2,850 ರೂಗಳು. ನಂತರದ 3 ಸಂಪುಟಗಳ ಬೆಲೆ 2,200. ಎಲ್ಲ 7 ಸಂಪುಟಗಳು ಈಗ ರಿಯಾಯಿತಿ ದರದಲ್ಲಿ ಒಟ್ಟು 4,565 ರೂಗಳಿಗೆ ಲಭ್ಯವಿದೆ. ಸಂಪರ್ಕಿಸಿರಿ.
मोक्ष भूपा ज्ञानदीपा तोरै बीरै नीने कृपा ನಾವೆಲ್ಲರೂ ಸೇರಿ ನಮ್ಮದೇ ಆದ ಅಲ್ಪಸಂಖ್ಯಾತ ಜೈನ ಶಾಲೆಗಳನ್ನು ಪ್ರಾರಂಭಿಸಲು ಹಿಂದೆ ದೃಢ ನಿರ್ಧಾರ ಕೈಗೊಳ್ಳಬೇಕಾಗಿದೆ. ನಮ್ಮದೇ ಆದ ಶಾಲೆಗಳು ಅಂದರೆ ಇದರಲ್ಲಿ ಏನೆಲ್ಲ ಬದಲಾವಣೆ ತರಬಹುದು ಗೊತ್ತೇ? ಪ್ರತಿದಿನ ನಮಕಾರ ಮಂತ್ರದ ಪಠಣ ಇದು ನನ್ನ ಹೃದಯಕ್ಕೆ ಹತ್ತಿರವಾದ ವಿಷಯ. ನಮ್ಮ ಶಾಲೆಗಳಲ್ಲಿ ಪ್ರತಿದಿನ ಬೆಳಗ್ಗೆ ನಡೆಯುವ ಪ್ರಾರ್ಥನಾ ಸಭೆಯಲ್ಲಿ ವಿಶ್ವದ ಅತ್ಯಂತ ಶ್ರೇಷ್ಠ ಮಂತ್ರವಾದ ನಮೋಕಾರ ಮಂತ್ರವನ್ನು ಎಲ್ಲಾ ವಿದ್ಯಾರ್ಥಿಗಳು ಪಠಿಸುವಂತೆ ಮಾಡಬಹುದು. ನಮ್ಮೆಲ್ಲರಿಗೂ ತಿಳಿದಿರುವಂತೆ ನಮೋಕಾರ ಮಂತ್ರವು ಕೇವಲ ಜೈನರಿಗೆ ಮಾತ್ರ ಸೀಮಿತವಲ್ಲ, ಅದು ಗುಣಗಳಿಗೆ ನಮಸ್ಕರಿಸುವ ಮಂತ್ರ. ಇದರಿಂದ ಶಾಲೆಯ ಎಲ್ಲಾ ಮಕ್ಕಳಲ್ಲಿ ಏಕಾಗ್ರತೆ ಹೆಚ್ಚುತ್ತದೆ ಮತ್ತು ಧನಾತ್ಮಕ ಶಕ್ತಿ ಮೂಡುತ್ತದೆ. ಬಾಲ್ಯದಲ್ಲೇ ಮಕ್ಕಳ ಬಾಯಲ್ಲಿ ಈ ಮಂತ್ರ ಬಂದರೆ ಅವರ ಜೀವನ ಪಾವನವಾಗುತ್ತದೆ. ದಶಲಕ್ಷ ಪರ್ವಕ್ಕೆ ರಜೆ ನೀಡುವ ಸ್ವಾತಂತ್ರ್ಯ, ಇದರಿಂದ ನಮ್ಮ ಮಕ್ಕಳಿಗೆ ಧಾರ್ಮಿಕ ಆಚರಣೆ ಮತ್ತು ಉಪವಾಸ ಮಾಡಲು ಅನುಕೂಲವಾಗುತ್ತದೆ. ಅಹಿಂಸೆ ಮತ್ತು ಸಾತ್ವಿಕ ಆಹಾರ, ನಾವು ಅಲ್ಪಸಂಖ್ಯಾತರು ಎಂದು ಸರ್ಕಾರವೇ ಗುರುತಿಸಿದೆ. ಶಾಲೆಗಳನ್ನು ತೆರೆಯಲು ಕಟ್ಟಡ, ಅನುದಾನ ಮತ್ತು ಸವಲತ್ತುಗಳನ್ನು ಸರ್ಕಾರವೇ ನೀಡುತ್ತದೆ. ನಮ್ಮ ಮಹಿಳಾ ಒಕ್ಕೂಟದ ಶಕ್ತಿ ಮತ್ತು ಸರ್ಕಾರದ ನೆರವು ಸೇರಿದರೆ ಪ್ರತಿ ಜಿಲ್ಲೆಯಲ್ಲೂ ಒಂದು ಉತ್ತಮ ಶಾಲೆ ನಿರ್ಮಿಸುವುದು ಕಷ್ಟವೇನಲ್ಲ. ಜೈನ ಸಮುದಾಯಕ್ಕೆ ಲಭ್ಯವಿರುವ ಅಲ್ಪಸಂಖ್ಯಾತ ಸ್ಥಾನಮಾನವನ್ನು ಸದುಪಯೋಗಪಡಿಸಿಕೊಂಡು ರಾಜ್ಯದ ಪ್ರತಿ ಜಿಲ್ಲೆಯಲ್ಲಿಯೂ ಮಹಿಳಾ ಒಕ್ಕೂಟದ ನೇತೃತ್ವದಲ್ಲಿ ಜೈನ ಶಾಲೆಗಳನ್ನು ಸ್ಥಾಪಿಸಲು ತೀರ್ಮಾನಿಸಲಾಗಿದೆ. ಈ ಶಾಲೆಗಳಲ್ಲಿ ಬೆಳಗಿನ ಪ್ರಾರ್ಥನೆಯಲ್ಲಿ ಶಾಶ್ವತವಾಗಿ ನಮೋಕಾರ ಮಂತ್ರ ಅಳವಡಿಸುವುದು, ಜೈನದ ಪವಿತ್ರ ದಶಲಕ್ಷಣ ಪರ್ವದ ಸಮಯದಲ್ಲಿ ರಜೆ ನೀಡುವುದು, ವಿದ್ಯಾರ್ಥಿಗಳಿಗೆ ಅಹಿಂಸಾ ತತ್ವ ಮತ್ತು ಸಾತ್ವಿಕ ಜೀವನ ಶೈಲಿಯಲ್ಲಿ ಬೋಧಿಸುವುದು. ಈ ಉದ್ದೇಶಕ್ಕಾಗಿ ಸರ್ಕಾರದಿಂದ ಅಗತ್ಯವಿರುವ ಅನುದಾನ ಮತ್ತು ಪರವಾನಗಿ ಪಡೆಯಲು ಒಕ್ಕೂಟದ ಪದಾಧಿಕಾರಿಗಳಿಗೆ ಅಧಿಕಾರ ನೀಡಲಾಗಿದೆ. ಇವರು ಚಂದನ ಚಾನೆಲ್ ನಲ್ಲಿ ಅವರದ ಒಂದು ಕಾರ್ಯಕ್ರಮ ಬರುತ್ತೆ. ಅದರಲ್ಲಿ ನಮ್ಮ ಜೈನ ಸಮಾಜದ ಬಗ್ಗೆ ತುಂಬಾ ವಿಷಯಗಳನ್ನ ಪ್ರತಿ ವಾರ ಪ್ರಚಾರ ಮಾಡೋದ್ರ ಮೂಲಕ ನಮ್ಗೆ ಹಲವಾರು ಕ್ಷೇತ್ರಗಳನ್ನ ತೋರಿಸೋದ್ರ ಮೂಲಕ ನಮ್ಗೆ ವಿಷಯಗಳನ್ನು ಸಹ ತಿಳಿಸ್ತಾ ಇದ್ದಾರೆ. ನೀರಜಾ ನಾಗೇಂದ್ರ ಕುಮಾರ್ ಅವರು ಸಾಹಿತಿಗಳು ಸಹ ಹೌದು. ಅವರಿಗೆ ನಮ್ಮ ಮಹಿಳಾ ಸಮಾಜದ ವತಿಯಿಂದ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೀವಿ. ಕಾರ್ಯಕ್ರಮದಲ್ಲಿ ಭಾಗವಹಿಸೋದಕ್ಕೆ ನನಗೆ ಬಹಳ ಬಹಳ ಸಂತೋಷ ಆಗ್ತಾ ಇದೆ. ಆ ಒಕ್ಕೂಟ ಇದಕ್ಕೆ ಅವಕಾಶ ಮಾಡಿಕೊಟ್ಟಿದ್ರಿಂದ ಮಹಿಳಾ ಒಕ್ಕೂಟದ ಸದಸ್ಯರು ತಾವು ಯಾಕೆ ಆಗ್ಬೇಕು ಅನ್ನೋದನ್ನ ನೀವು ತಿಳ್ಕೊಳ್ಳಿ. ಎಲ್ಲರ ಜೊತೆ ಇದ್ದಿದ್ದಕ್ಕೆ ಬಹಳ ಸಂತೋಷ ಆಗಿದೆ. ಮತ್ತೊಮ್ಮೆ ಜ್ವಾಲಾಮಾಲಿನಿ ಮಹಿಳಾ
ಸಮಾಜ ಮತ್ತು ದಿಗಂಬರ ಅನಂತನಾಥ ಸ್ವಾಮಿ ದಿಗಂಬರ ಜೈನ ಸಮಾಜ ಮತ್ತು ಯುವ ಸಮಾಜ ಎಲ್ಲರಿಗೂ ನನ್ನ ವಂದನೆಗಳನ್ನು ಅರ್ಪಿಸಿ ಎಲ್ಲ ಶ್ರಾವಕಿಯರಿಗೆ ನನ್ನ ಆದರಪೂರ್ವಕ ಪ್ರೀತಿಪೂರ್ವಕ ವಂದನೆಗಳನ್ನು ಸಲ್ಲಿಸಿ ಒಕ್ಕೂಟದ ಅಧ್ಯಕ್ಷರಾದ ಪದ್ಮಪ್ರಕಾಶ್ ಅವರು, ಎಲ್ಲ ಪದಾಧಿಕಾರಿಗಳು, ಇಂದಿನ ಅಧ್ಯಕ್ಷರಾದ ಪೂರ್ಣಿಮಾ ಅವರು, ಕಾರ್ಯದರ್ಶಿಗಳು, ಮತ್ತು ನಿರೂಪಣೆ ಕೂಡ ಬಹಳ ಸೊಗಸಾಗಿ ಆಗ್ತಾ ಇದೆ. ಥ್ಯಾಂಕ್ ಯು, ವೆರಿ ನೈಸ್. ಎಲ್ಲ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಬಹಳ ಚೆನ್ನಾಗಿ ನಡೀತಾ ಇದೆ. ಎಲ್ಲರೂ ಎಂಜಾಯ್ ಮಾಡಿ ಅಂತ ಹೇಳ್ತಾ ಮತ್ತೊಮ್ಮೆ ಎಲ್ಲರಿಗೂ ವಹಿಸಿ ನನ್ನ ಮಾತುಗಳು ಮುಗಿಸ್ತೀನಿ. ನಾವು ಯಾಕೆ ಮುಂದೆ ಹೋಗ್ತಾ ಇಲ್ಲ? ನಾವೆಲ್ಲರೂ ಆರ್ಥಿಕವಾಗಿದ್ದೀವ? ಯೋಚನೆ ಮಾಡಿ, ಒಂದು ಕಡೆ ಕ್ವಶನ್ ಹಾಕೊಳ್ಳಿ. ಇಲ್ಲಿ ಒಂದು ವೇದಿಕೆಯಲ್ಲಿ ಕೇಳ್ತೀವಿ, ನನಗೆ ಸ್ಕಾಲರ್ಶಿಪ್ ಬೇಕು, ನನಗೆ ಕೊಡಿ, ಸಾಲ ರೂಪದಲ್ಲಿ ಕೊಡಿ ಅಂತ. ಯಾಕೆ ಕೇಳ್ಬೇಕು? ಸರ್ಕಾರ ಕೊಡ್ತಾ ಇದೆ, ಅವ್ರಿಗೆ ಯಾಕೆ ಹೋಗ್ತಾ ಇಲ್ಲ? ನಾವು ಯೋಚನೆ ಮಾಡಿ ಹೆಣ್ಮಕ್ಳೆ. ಇವತ್ತು ಎಲ್ಲರೂ ಕೂಡ ಅಲ್ಪಸಂಖ್ಯಾತರ ಅಭಿವೃದ್ಧಿ ನಿಗಮಕ್ಕೆ ಆಫೀಸ್ಗಳಿಗೆ ಧಕ್ಕೆ ಇಡಬೇಕು. ನಾವು ಅಲ್ಲಿ ಹೆಜ್ಜೆ ಇಟ್ಟಾಗ ಮಾತ್ರ ಅಲ್ಲಿರುವ ಸವಲತ್ತು ನಾವು ತಗೊಳ್ಳೋಕೆ ಸಾಧ್ಯ. ನಾವು ಸವಲತ್ತನ್ನು ಯಾರು ತಗೊಳ್ತಾರೆ, ಇವತ್ತು ಎಲ್ಲರೂ ನಮ್ಮ ಪಾಲೆಲ್ಲ ಬೇರೆ ಆಗ್ತಾ ಇದೆ. ಶ್ರೀಮಂತರು ಶ್ರೀಮಂತಾಗಿ ಹೋಗ್ತಾ ಇದ್ದೀರಾ, ಬಡವರನ್ನಾಗೆ ಹೋಗ್ತಾ ಇದ್ದೀರಾ. ಅವೇರ್ನೆಸ್ ಕೊಡ್ಬೇಕು, ತಾರತಮ್ಯ ಮಾಡಬೇಡಿ. ಸಮಾಜ ಇದು, ಅವನು ಕೋಟಿ ಇಲ್ಲಿ, ಭಿಕ್ಷಿಕ ಇರಲಿ, ಸಮಾಜ ಒಂದೇ. ಆ ಒಂದು ದೃಷ್ಟಿಯಿಂದ ಹೋಗಿ ನಮ್ಮ ಸಮಾಜ ಬೆಳೆಯುತ್ತೆ. ಈ ಹೊತ್ತು ಮಹಿಳಾ ಶಿಕ್ಷಣಕ್ಕೆ, ಅದರಲ್ಲೂ ಜೈನ ಸಮಾಜದಲ್ಲಿ ಬಹಳ ಚೆನ್ನಾಗಿಯೇ ಉತ್ತೇಜನ, ಪ್ರೋತ್ಸಾಹ ದೊರೀತಾ ಇದೆ. ಪ್ರತಿಯೊಂದು ಮನೆಯಲ್ಲಿರುವಂತಹ ಹೆಣ್ಣು ಮಕ್ಕಳಿಗೆ ಎಷ್ಟು ಸಾಧ್ಯವೋ ಅಷ್ಟು ಉನ್ನತ ಹಂತದ ಶಿಕ್ಷಣವನ್ನ ಕೊಡಲಾಗ್ತಾ ಇದೆ. ಇದು ಯಾವುದೇ ಈ ಸಂಬಂಧದಲ್ಲಿ ಯಾವುದೇ ಒಂದು ತಕರಾರುಗಳನ್ನು ಮಾಡೋದಕ್ಕೆ ಅವಕಾಶ ಇಲ್ಲ. ಹಾಗೆ ನಮ್ಮ ಜೈನ ಮಹಿಳಾ ಸಮಾಜ ವಿಶೇಷವಾಗಿ ಮುಂದುವರೆದಿದೆ. ಜೈನ ಸಮಾಜದಲ್ಲಿ ಹೆಣ್ಣು ಮಕ್ಕಳಿಗೆ ಶಿಕ್ಷಣದಲ್ಲಿ ಮುಂದುವರಿಯುವುದಕ್ಕೆ ಮತ್ತೆ ಅದರ ಉಪಉತ್ಪನ್ನವಾದಂತಹ ಸಾಹಿತ್ಯ, ಸಂಶೋಧನೆ, ವಿಮರ್ಶೆ ಅಥವಾ ಇನ್ನಿತರ ಬದುಕುಗಳಲ್ಲಿ ನಮ್ಮನ್ನ ತೊಡಗಿಸಿಕೊಂಡು ಸಾಧನೆಯನ್ನ ಮಾಡೋದಕ್ಕೆ ಬಹಳ ಪೂರಕವಾದಂತಹ ವಾತಾವರಣ. ಆದ್ರಿಂದ ನಾವು ಪ್ರಾಕೃತ ಭಾಷೆಯನ್ನ ಹಿಂದಿ ಭಾಷೆ ತರನೇ ಸುಲಭವಾಗಿ ಕಲಿಬಹುದು. ಅದಕ್ಕೋಸ್ಕರ ನಮ್ಮ ಕರ್ಮಯೋಗಿ ಭಟ್ಟಾರಕ 1993ರಲ್ಲಿ ಶಂಕರ್ ದಯಾಳ್ ಶರ್ಮಾ ಅವರಿಂದ ಪ್ರಾಕೃತ ಅಧ್ಯಯನ ಮತ್ತು ಸಂಶೋಧನಾ ಸಂಸ್ಥೆಯನ್ನ ಸ್ಥಾಪನೆ ಮಾಡಿದ್ರು. ಇಲ್ಲಿಗೆ ಎಷ್ಟು ವರ್ಷ ಆಯಿತು? ಅಷ್ಟು ವರ್ಷದಿಂದ ಎಷ್ಟು ಜನ ಕಲ್ತಿದ್ದೀವಿ. ಇವತ್ತು ಯಾರ ಹೃದಯದಲ್ಲಿ ಭಟ್ಟಾರಕರ ಬಗ್ಗೆ ಶ್ರದ್ಧೆ ಭಕ್ತಿ ಇದೆ, ಅವರಿಗೆ ನಾವು ತೋರಿಸುವ ಶ್ರದ್ಧೆ ಭಕ್ತಿ, ಆ ಭಾಷೆಯನ್ನ ಕಲಿತು ಅವರಿಗೆ ನಾವು ನಮ್ಮ ಶ್ರದ್ಧಾ ಭಕ್ತಿಯನ್ನು ತೋರಿಸ್ಬೇಕು.
ಸಮಯ ಮಾಡ್ಕೊಳ್ಳಿ, ಇವರಿಗೆ ಹೆಸರು ಕೊಟ್ಟು ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿ. ನಾವು ಇವನ ಅರ್ಧ ಗಂಟೆಯಲ್ಲಿ ಭಾಷೆಯನ್ನು ಹೇಗೆ ಕಲಿಯುವುದು ಅನ್ನುವುದನ್ನ ಮತ್ತೆ ಕುಂದರ ಸಾಹಿತ್ಯವನ್ನ ಬರೀ ಅನುವಾದದಿಂದ ತಿಳ್ಕೊಬೇಡಿ, ಮೂಲ ಭಾಷೆಯಿಂದ. ಹಿಂದಿ ಭಾಷೆಯಲ್ಲಿ ಹೇಗೆ ಮಾತಾಡ್ತೀವಿ ಹಾಗೆ ಪ್ರಾಕೃತ ಭಾಷೆಯನ್ನು ಕೂಡ ಮಾತಾಡ್ಬೋದು. ಮಾತಾಡಿ ನಮ್ಮ ಜೈನ ಧರ್ಮದ ಹಿರಿಮೆಯನ್ನು ನಾವು ಪ್ರಪಂಚಕ್ಕೆ ತೋರಿಸೋಣ. ಈಗ ಪ್ರಣಮ್ಯ ಸಾಗರು ಆನ್ಲೈನಲ್ಲಿ ಮಾಡಿದ್ದಾರೆ, ಯೂಟ್ಯೂಬಲ್ಲಿದೆ. ಅದು ವಿದೇಶದಿಂದಲೂ ಕೂಡ ಸ್ಟೂಡೆಂಟ್ಸ್ ಇದ್ದಾರೆ. ಅದೇ ಕರ್ನಾಟಕದಲ್ಲಿ ನಾವು ಕರ್ನಾಟಕದಲ್ಲಿ ಇರೋದು ಶ್ರವಣಬೆಳಗೊಳದಲ್ಲಿ ಕರ್ನಾಟಕದ ಜನರು ನಾವು ಕನ್ನಡ ಮಾತಾಡ್ತೀವಿ ಅಂದರೆ ನಮಗೆ ಕನ್ನಡ ಭಾಷೆಯ ಮೂಲಕವೇ ಪ್ರಾಕೃತ ಕಲಿಸುವಂತಹ ಅನುಕೂಲಗಳನ್ನು ಈಗಿನ ಭಟ್ಟಾರಕರು ಕೂಡ ಮಾಡಿದ್ದಾರೆ. ಶ್ರೀ ಗುರುವರರು ಆಶೀರ್ವದಿಸಿದರು.